ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಬಿಜಾಪುರ ಅಂತೇಳಿ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕಾಗ್ತದೆ. ನೀವು ಯಾವುದೇ ದ್ರಾಕ್ಷಿ ತಗೊಳ್ಳಿ, ದಾಳಂಬ್ರಿ ತಗೊಳ್ಳಿ, ಬೇರು ಹಣ್ಣು ತಗೊಳ್ಳಿ, ನೀವು ಯಾವ ಹೆಸರು ಹೇಳ್ತೀರಿ ಆ ಬೆಳೆಯನ್ನು ಬೆಳೀತಕ್ಕಂಥ ಹವಾಮಾನವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಜೊತೆಗೆ ಇವತ್ತು ಈ ಜಿಲ್ಲೆಗೆ ಬರಗಾಲ ಬರ್ತಾ ಇದ್ರು ಮೇಲಿನ ಮೇಲೆ ಬದುಕ್ತಕ್ಕಂಥ ಒಂದು ಯೋಜನೆ ಕೊಟ್ಟಿದ್ದಾರೆ. ಆ ಯೋಜನೆ ಯಾವುದಪ್ಪ ಅಂದರೆ ಈಗ ತಾನೇ ಎಂ ಬಿ ಪಾಟೀಲ್ ಹೇಳಿದಾಗೆ ಕೃಷ್ಣಾ ನದಿಗೆ ಅಣೆಕಟ್ಟನ್ನು ಕಟ್ಟಿ ಆ ನೀರನ್ನು ಬಿಜಾಪುರ ಜಿಲ್ಲೆಗೆ ಅವಿಭಾಜ್ಯ ಬಾಗಲಕೋಟೆಗೆ ಕೊಡ್ತಕ್ಕಂಥ ಒಂದು ಸುಧಾವಕಾಶ ನಮ್ಮ ಸಂಸದರ ಮುಂದಿದೆ. ಆದರೆ ದುರ್ದೈವಶ ಆ ನೀರನ್ನು ಉಪಯೋಗ ಮಾಡದೆ ಆ ನೀರು ಸದಾ ಇವತ್ತು ವರ್ಷಕ್ಕೆ 300 TMC ನೀರು ಸಮುದ್ರದ ಪಾಲಾಗ್ತಾ ಇದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದನ್ನು ಹಿಡಿದು ಸದುಪಯೋಗ ಮಾಡ್ಕೊಳ್ತಕ್ಕಂಥ ಅವಕಾಶ ಇದ್ದರೆ ಭಗವಂತನ ವರದಾನದಿಂದ ತೋಟಗಾರಿಕೆ ಬೆಳೆಯತಕ್ಕಂಥದ್ರಲ್ಲಿ ಜಗತ್ತಿನಲ್ಲಿ ಅಥವಾ ದೇಶದಲ್ಲಿ